ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್ಗೆ. ನಾನಿವತ್ತು ಬಿಳಿ ಎಳ್ಳಿನ ಲಾಡು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಸ್ಟವ್ ಆನ್ ಮಾಡಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಿಳಿ ಎಳ್ಳನ್ನು ಅರ್ಧ kg ಅಷ್ಟು ಬಿಳಿ ಎಳ್ಳನ್ನು ತಗೊಂಡು ಹುರಿದು ತಗೊಳ್ತೀನಿ. ಎಳ್ಳು ಚಟಪಟ ಅಂತ ಸಿಡಿಯತ್ತೆ, ಆವಾಗ ಎಳ್ಳು ಹುರಿತಾ ಇದೆ ಅಂತ ಅನ್ಕೋಬೇಕು, ಗೊತ್ತಾಗುತ್ತೆ ನಿಮಗೆ. ಈ ರೀತಿ ಉಬ್ಕೊಳ್ಬೇಕು ಫ್ರೆಂಡ್ಸ್. ಈಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಬಿಳಿ ಎಳ್ಳಿಂದು. ಇಷ್ಟ ಆದರೆ ಸಾಕು. ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಬೆಲ್ಲದ ಪಾಕಕ್ಕೆ ರೆಡಿ ಮಾಡ್ಕೊಳ್ತೀನಿ. ಈಗ ಬೆಲ್ಲ ತಗೊಂಡಿದ್ದೀನಿ ಅರ್ಧ kg ಅಷ್ಟು. ಅದಕ್ಕಿಂತ ಮುಂಚೆ ಸ್ವಲ್ಪ ನೀರು ಹಾಕೋತೀನಿ. ಈಗ ಅರ್ಧ kg ಅಷ್ಟು ಬೆಲ್ಲ ಹಾಕೋತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಬೆಲ್ಲ ಮುಳುಗುವಷ್ಟು. ನೋಡಿ ಪಾಕ ಬಂತು, ಬೆಲ್ಲದ ಪಾಕ. ಈ ರೀತಿಯಾಗಿ ನೊರೆ ನೊರೆ ಬಂದರೆ ಪಾಕ ರೆಡಿಯಾಗಿದೆ ಅಂತ. ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಪಾಕನ ತಣ್ಣಗೆ ಮಾಡ್ಕೊತೀನಿ. ಫ್ರೆಂಡ್ಸ್, ಇಲ್ಲಿ ಅರ್ಧ kg ಅಷ್ಟು ಬಿಳಿ ಎಳ್ಳನ್ನು ಹುರಿದು ತೊಗೊಂಡಿದ್ದೀನಿ. ನಂತರ ಅರ್ಧ kg ಅಷ್ಟು ಪುಟಾಣಿಯನ್ನು ಪೌಡ್ರ್ ಮಾಡಿ ತೊಗೊಳ್ಬೇಕು. ಆಮೇಲೆ ಇಲ್ಲಿ ನಾನು ಏಲಕ್ಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ. ಈಗ ಅರ್ಧ kg ಅಷ್ಟು ಬೆಲ್ಲನ ಪಾಕ ತೆಗೆದು ತೊಗೊಂಡಿದ್ದೀವಿ. ಈಗ ಇದಕ್ಕೆ ಒಂದೊಂದಾಗಿ ಇದನ್ನು ಹಾಕಿ ಕಲಿಸ್ಕೊಳ್ಬೇಕು. ಈಗ ಏಲಕ್ಕಿ ಪೌಡ್ರನ್ನು ಹಾಕ್ಕೊಡ್ತೀನಿ. ಈಗ ನೋಡಿ ಗಟ್ಟಿ ಆಗ್ತಾ ಬಂತು ಎಳ್ಳು ಮತ್ತು ಪುಟಾಣಿ ಹಿಟ್ಟು. ಹಾಗಾಗಿ ಫ್ರೆಂಡ್ಸ್, ಬೆಲ್ಲದ ಪಾಕ ಮಾಡುವಾಗ ನೀರನ್ನು ಕಡಿಮೆ ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದು ಪಾಕ ತೆಳ್ಳಗಾದರೆ ಮತ್ತೆ ಸ್ವಲ್ಪ ಸ್ವಲ್ಪ ನಾವು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕಿ ಮತ್ತೆ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಕೈಗೆ ಹಚ್ಕೊಂಡು ಲಾಡು ಮಾಡುವಾಗ ನಮಗೆ ಕೈಗೆ ಅಂಟೋದಿಲ್ಲ. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ಕೈಗೆ ಹಚ್ಕೊಂಡು ಲಾಡು ಮಾಡ್ಕೊಳ್ತೀವಿ. ಫ್ರೆಂಡ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿದೆ ಎಳ್ಳಿನ ಲಾಡು ಮಾಡೋದು. ನೀವು ಕೂಡ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ರೆಸಿಪಿ ಇದು. ಯಾರು ಬೇಕಿದ್ರೂ ಈಸಿಯಾಗಿ ಮಾಡ್ಬೋದು. ಇದು ನಮ್ಮ ಫ್ರೆಂಡ್ ಮನೆಯಲ್ಲಿ ಮಾಘ ಮಾಸದ ಚೌತಿ ಹಬ್ಬ ಇತ್ತು, ಹಾಗಾಗಿ ಅವರು ಮಾಡಿಸ್ತಾಯಿದ್ರು.
ಫ್ರೆಂಡ್ಸ್, ನೋಡಿದ್ರಲ್ಲ, ಬಿಳಿ ಎಳ್ಳಿನ ಲಾಡು ಮಾಡಿ ತೋರಿಸಿದ್ದೀನಿ, ತೋಟದ ಮನೆ ಅಡುಗೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.